ಕ್ಷೇಮಕ್ಕಾಗಿ, ದುರ್ಜನರ ನಾಶಕ್ಕಾಗಿ ಅಂತಹ ಪರಮಾತ್ಮನ ಒಂದೊಂದು ಲೀಲೆಗಳನ್ನು ಸ್ಮರಣೆ ಮಾಡುವುದು ಕೂಡ ನಮಗೆ ಬಹಳ ದೊಡ್ಡ ಜ್ಞಾನ ಸಾಧನ, ಮೋಕ್ಷ ಸಾಧನ. ಈ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ನಾವು ಕೇಳಬೇಕು. ಏನೋ ಒಂದು ತ್ರೇತಾಯುಗದಲ್ಲಿ ನಡೆದ ಇತಿಹಾಸ, ಒಬ್ಬ ರಾಜನ ರೋಚಕವಾದ ಕಥೆ ಅಂತ ಮಾತ್ರ ಅದನ್ನು ತಿಳಿಯುವುದಲ್ಲ. ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯತ್ಯಯಂ ಅನೇಕ ರೂಪತಾ. ಸ್ಮರಣೆ ಮಾಡಿದರೆ ತಿಳಿದದ್ದನ್ನು 4 ಜನರ ಎದುರಿನಲ್ಲಿ ಹೇಳಿದರೆ, ಹೇಳುವಾಗ ಕೇಳುವಾಗ ಆ ಭಗವಂತನ ಮಹಿಮೆಯನ್ನು ತಲೆಯಲ್ಲಿ ತುಂಬಿಕೊಂಡು ಆ ಭಗವಂತನ ಮಹಿಮೆಯ ಭಾರ, ಭಕ್ತಿಯ ಭಾರದಿಂದ ತಲೆ ಬಾಗಿ ನಮಸ್ಕರಿಸಿ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದಾಗ ಮೋಕ್ಷವನ್ನೇ ಪಡೆಯಬಹುದು ಅನ್ನುವುದಕ್ಕಾಗಿಯೇ ಪರಮಾತ್ಮ ಇಂತಹ ರಾಮಕೃಷ್ಣಾದಿ ಅನೇಕ ಅವತಾರಗಳನ್ನು ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ.